ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಕಣೆ ಸೂಜಿ. ಒಬ್ಬಟ್ಟು, ಹಪ್ಪಳ, ಸಂಡಿಗೆ, ಬೂಂದಿ ಎಲ್ಲ ಮಾಡ್ಸಿದ್ರಲ್ವಾ. ಬಾದುಷಾ ಬೇರೆ ಮಾಡ್ಸಿದ್ರು, ಚೆನ್ನಾಗಿತ್ತಮ್ಮ. ಹ್ಞೂ ಅತ್ತೆ, ಚೆನ್ನಾಗಿತ್ತು. ಮಾಡಿಸ್ಲಿ ಬಿಡಿ, ಏನ್ ಪರವಾಗಿಲ್ಲ. ಅಷ್ಟು ದೊಡ್ಡದಾಗಿ ಮನೆನೇ ಕಟ್ಸವ್ರಂತೆ. ಮಲ್ಲಿನೂ ಬಂದ್ಲು. ಬಾ ಮಲ್ಲಿ, ಬಾ, ಊಟ ಮಾಡ್ಕೊಂಡ್ ಬಂದ? ಹ್ಞೂ ಅತ್ತೆ, ಊಟ ಮಾಡ್ಕೊಂಡ್ ಬಂದೆ. ಮತ್ತಿಗೆ ನಿನ್ ಮೇಲೆ ಇನ್ನೂ ಸಿಟ್ಟು ಹೋಗಿಲ್ವಾ? ನಿನ್ ಕಂಡ್ರೆ ಸಾಕಂಗೆ ಗುರು ಅಂತ ದೂರ ಹೋಗ್ತಾ ಇದ್ಲು. ಇನ್ನೂ ಹೋಗಿಲ್ಲ ಅತ್ತೆ, ಬಿಡಿ, ಸ್ವಲ್ಪ ದಿನದಲ್ಲೇ ಹೋಗುತ್ತೆ. ಮತ್ತೆ ಕಾಂತನು ಕರ್ಕೊಂಡ್ ಬರ್ಬೇಕು ಬೇಡವಾ? ಇಲ್ಲಮ್ಮ, ಅಯ್ಯೋ, ಅಂಗಡಿ ನೋಡ್ಕೊಂಡು ಮನೆ ನೋಡ್ಕೊಂಡು ಶೆಡ್ ಬೇರೆ ಐತೆ, ಒಬ್ರು ಇರ್ಬೇಕಲ್ಲ, ಅದಕ್ಕೆ ನಾವೇ ಬಂದ್ವಿ. ನಾವಿನ್ನೇನು ಬರ್ತಾ ಇರ್ಲಿಲ್ಲ. ಪಾಪ ಗಿರೀಶನೇ ಬಂದು ಕರ್ದು ಬಂದ. ಬರ್ಲೇಬೇಕು ಅತ್ತೆ ನೀವು ಎಲ್ರು ಅಂತಾನ ಕರ್ದು ಬಂದ. ಇನ್ನು ಅದಕ್ಕೆ ನಾನು ಬಂದೆ. ನಾನು ಬರ್ಲಿಲ್ಲ ಅಂದ್ರೆ ಪಾಪ ಅವ್ರ ಅಮ್ಮ ಏನು ಅವನು ಬೇಜಾರು ಮಾಡ್ಕೊಂತಾರೆ ಅಂತ ಬಂದ್ವಿ. ಅಲ್ಲ ಅಕ್ಕ, ನೀವು ಕಾವೇರಿನ ಮತ್ತೆ ರಾಮುನ ಕರ್ಕೊಂಡ್ ಬರ್ಬೇಕು ಬೇಡವಾ? ಕಾವೇರಿಗೆ ಯಾಕೋ ನೆಗಡಿ ಆಗಿತ್ತು, ನೆಗಡಿ ಕೆಮ್ಮು ಆಗಿತ್ತಾ. ಪಾಪು ಬೇರೆ, ಅವನಿಗೂ ಬೇರೆ ನೀರು ಕುಡಿದ್ರೆ ಆಗಲ್ಲ. ಅದಕ್ಕೆ ನಿನ್ನ ನಮ್ಮಮ್ಮನೇ ನೋಡ್ಕೊಂತೀನಿ, ನೀವು ಹೋಗಿ ಬರ್ರಿ ಅಂತ ಹೇಳಿ ಅಲ್ಲೇ ನೋಡ್ಕೊಂತ ಇತ್ತಾ. ನೀವು ಹೋಗಿ ಬರ್ರಿ, ನೀನು ಸಾಯಂಕಾಲದಷ್ಟೊತ್ತಿಗೆ ಬರ್ತೀರಲ್ವಾ, ಇಲ್ಲೇ ಇರ್ಲಿ ಇವರಿಬ್ರು ಅಂತ ಹೇಳಿ ನಮ್ಮಮ್ಮ ಅಲ್ಲೇ ಕರ್ಕೊಂತವ್ರಿಬ್ರು. ನಾನು ಮತ್ತೆ ನಮ್ಮ ಯಜಮಾನ್ರು ಬಂದ್ವಿ. ಹೌದಾ, ಕಾವೇರಿಗೆ ಹುಷಾರಿಲ್ವಾ? ಎಲ್ಲೋ ಈ ವಾತಾವರಣ ಗಾಳಿ ಎಲ್ಲ ಜಾಸ್ತಿ, ಅದಕ್ಕೆ ಥಂಡಿ ಆಗಿರ್ಬೇಕೇನೋ. ಇರ್ಬೇಕು. ಅದಕ್ಕೆ ಇನ್ನೇನ್ ಮಾಡೋದು, ಈ ಜನದಾಗ ಓಟು ಬೇರೆ ನೀರು ಕುಡಿದ್ರೆ ಮತ್ತೆ ಆಮೇಲೆ ಹುಷಾರಿಲ್ದಂಗೆ ಆಗುತ್ತೆ ಅಂತ ಅವ್ರ ಅಪ್ಪನೇ ಬೇಡ ಬಿಡು, ಅವ್ರನ್ನ ಏನ್ ಕರ್ಕಂತೀಯ ಅಂತ ಅಂದ್ರು. ನಾನು ಹಂಗೂ ಕಾವೇರಿನ ಕರ್ಕಮ್ಮನ ಅಂತ ಅನ್ಕೊಂಡೆ. ಬೇಡ ಬಿಡು, ಅವಳಿಗೂ ನೆಗಡೆ ಕೆಮ್ಮಾಗೈತಲ್ವಾ ಅಂತ ಅಂದ್ರು, ಅದಕ್ಕೆ ಕರ್ಕ ಬರ್ಲಿಲ್ಲ. ಬಿಡು, ಮಕ್ಕಳು ಬಂದು ಪಾಪ ನಿಮ್ಗೂ ತೊಂದ್ರೆ, ಇಲ್ಲಿ ಎತ್ಕೊಂಡು ಊಟ ಮಾಡಕ್ಕೂ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಅಲ್ಲತ್ತೆ, ಗಿರೀಶಣ್ಣ ಯಾವಾಗ ಬಂದಿದ್ರು ನಿಮ್ಮನೆಗೆ ಕರಿಯಕ್ಕೆ? ಮೊನ್ನೆ ಗುರುವಾರ ಬಂದಿದ್ದ. ಬಂದು ನಾನು ಅವ್ರ ಮನೆ ಹತ್ರ, ಯಾರ ಮನೆ ಹತ್ರ ಹೋಗಲ್ಲ, ನಿಮ್ಗೆ ಹೇಳೋಗೋಣ ಅಂತ ಬಂದೆ. ನಮ್ಮ ಅಮ್ಮನೇ ಕಳಿಸ್ತು, ಕಳಿಸ್ತು, ತಪ್ಪದೆ ಬರ್ಬೇಕು ಅತ್ತೆ ಅಂತ ಹೇಳಿ ಊಟನೂ ಮಾಡ್ಲಿಲ್ಲ. ನೀರು ಕುಡ್ದು ಟೀ ಕುಡ್ದು ಅದೇ ಬಂದ್ಬಿಟ್ಟ. ಅದಕ್ಕೆ ನಾವು ಬಂದಿದ್ದು, ನಿಮ್ಮ ಮನೆ ಹತ್ರನೂ ಬರ್ಲಿಲ್ಲ. ಬಂದ್ರೆ ಸುಮ್ನೆ ನಿಮ್ಮ ಅತ್ತೆ ಗೊತ್ತಾಗುತ್ತೆ, ಅತ್ತೆ ಗೊತ್ತಾದ್ರೆ ನೇತ್ರ ಗೊತ್ತಾಗುತ್ತೆ, ಸುಮ್ನೆ ಗಲಾಟೆ ಯಾಕೆ ಅಂತ ಬಂದಾಗ ಗೊತ್ತಾಗುತ್ತೆ ಅಂತ ಸುಮ್ನೆ ಅದೇ ಬಂದಾವತ್ತು. ಹೌದಾ, ಸರಿ, ಒಳ್ಳೇದಾಯ್ತು ಬಿಡಿ. ಮತ್ತೆ ಇರ್ತೀರಾ, ಇನ್ನೂ ಹೊಡ್ತೀರೋ? ಇನ್ನೇನು ಊಟ ಎಲ್ಲ ಚೆನ್ನಾಗಿತ್ತು, ಊಟ ಮಾಡಿದ್ವಿ. ನಮ್ಮ ಯಜಮಾನ್ರು ಊಟ ಮಾಡ್ತಾ ಇದ್ರು, ಅವ್ರದೆಲ್ಲ ಊಟ ಆಮೇಲೆ ಹೊರಡೋಣ ಅಂತ ಇದ್ದೀವಿ. ನೀವು? ಚೆನ್ನಾಗಿ ತಿಂದು ಬಂದೇವೆ, ಬಿಟ್ಟು ಕೂಡ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೇವೆ, ಅಡ್ಡ ಹೊಡಿತಾ ಇದ್ದೇವೆ ಅಷ್ಟು. ಇವ್ರಿಗೆ ಮಾಡ್ತೀನಿ. ಹೆಂಗೋ ನಮ್ಮಮ್ಮ ಇರು, ನೀನು ಒಂದ್ ದಿವಸ 2 ದಿವಸ ಇದ್ದು ಮನೆಯೆಲ್ಲ ಸಾಮಾನೆಲ್ಲ ಶಿಫ್ಟ್ ಮಾಡ್ಬೇಕಲ್ವಾ, ಇರು ಅಂತ ಹೇಳೈತೆ. ನೋಡೋಣ, ನಂದು ಉಪ್ಪಿನಕಾಯಿ ಕೆಲಸ ಎಲ್ಲ ಆಗೈತಲ್ವಾ, ಇನ್ನೇನು ಆರ್ಡ್ರು ಎಲ್ಲನ ಮುಗಿಸಿ ಅವರು ಲೋಡ್ ಮಾಡ್ಕೊಂಡು ತಗೊಂಡೋದ್ರು, ದುಡ್ಡನ್ನು ಕೊಟ್ಟೋದ್ರು. ಏನ ಇವಾಗ ಏನು ಅಷ್ಟೊಂದು ಅರ್ಜೆಂಟ್ ಏನಿಲ್ಲ, ಕಮ್ಮಿನೇ ಆರ್ಡ್ರ್ ಐತಿ ತಿಂಗಳು. ನೋಡೋಣ, 2 ದಿವಸ ಇದ್ ಬರೋಣ ಅಂತ ಅನ್ಕೊಂಡಿದೀನಿ. ಏನ್ರಮ್ಮ, ಚೆನ್ನಾಗಿ ತಿಂದ್ರ ಅಲೇನೆ? ತಿಂದು ಆರಾಮಾಗಿ ಎಲೆ ಅಡಿಕೆ ಹಾಕೊಂಡು ಮಾತಾಡ್ಕೊಂಡು ನಿಂತಿದ್ದೀರಾ? ಚೆನ್ನಾಗಿತ್ತ ಊಟ? ಹ್ಞೂ ಚಿಕ್ಕಮ್ಮ, ಚೆನ್ನಾಗಿತ್ತು ಊಟ. ನಾವು ಊಟ ಮಾಡಿದ್ವಿ, ನೀವು ಊಟ ಮಾಡ್ಲಿಲ್ವಾ? ಅಲ್ಲ, ನಾನು ಊಟ ಮಾಡೋದಂಗಿರ್ಲಿ, ಊಟಕ್ಕೋಸ್ಕರನೇ ಬಂದಿದ್ದೀರಲ್ವಾ, ಅದಕ್ಕೆ ನೀವು ಊಟ ಮಾಡೋದು ಮುಖ್ಯ. ಚೆನ್ನಾಗಿತ್ತೇನೆ ಸೂಜಿ? ಅಯ್ಯೋ, ಅದ್ಯಾಕೆ ಮಕ್ಕ ನೋಡ್ತೀರಾ? ಇರೋದಿದ್ದಂಗೆ ಹೇಳಿದ್ರೆ ನೀವ್ಯಾಕೆ ಹಂಗೆ ಮಕ್ಕ ಊದ್ಕೊಂಡಿದ್ದೆ ನಿಮ್ಮ ಮೂವರ್ದುನು? ಏನಾತೆ ಏ ದೇವಮ್ಮ, ನಿನ್ಗೂ ಈ ಮನೆಗೂ ಏನ್ ಸಂಬಂಧ? ನಮ್ಮ ನೇತ್ರ ಮನೆ ಕಟ್ಟಿದಾಳೆ, ನಮ್ಮ ಅಣ್ಣಯ್ಯ ದುಡ್ಡು ಕೊಟ್ಟಿದ್ದಾನೆ, ನಿಮ್ದೇನಾಯ್ತು ಇಲ್ಲಿ ಬರೋದಕ್ಕೆ? ತಿನ್ನಕ್ಕೋಸ್ಕರನೇ ಬಂದಿದ್ದೀರಾ ಅಂತ ಹೇಳೋದ್ರಾಗೆ ತಪ್ಪೇನಿದೆ? ಅದಕ್ಕೆ ಯಾಕೆ ಹಂಗೆ ಊದ್ಕೊಂಡಿದ್ದೀರಾ ನೀವು ಮೂವರು? ನೀವೇನಕ್ಕೆ ಬಂದಿದ್ದೀರಾ? ನೀವು ತಿನ್ನಕ್ಕೆ ಬಂದಿದ್ದೀರಾ? ತಿಂದು ಮನೆಗೂ ಅಷ್ಟು ಒತ್ಕೊಂಡು ಹೋಗಕ್ ಬಂದಿದ್ದೀರಾ ಇಲ್ಲಿಗೆ? ನಾನೇಕೆ ಒತ್ಕೊಂಡು ಹೋಗ್ಲಿ? ನಾನ್ಯಾಕೆ ಒತ್ಕೊಂಡು ಹೋಗ್ಲಿ? ನಾನು ತಿನ್ನಕ್ಕಾಗಿ ಬಂದಿಲ್ಲ ನಿಮ್ ತರ. ನಮ್ಮ ಅಣ್ಣನ ಮಗಳು ನೇತ್ರ ಗೃಹ ಪ್ರವೇಶಕ್ಕೆ ನೀನ್ ಬರ್ಲೇಬೇಕು ಅತ್ತೆ ಅಂತ ಕರ್ದಿದ್ಲು. ನಾನು ಬರ್ಲಿಲ್ಲ ಅಂತಂದ್ರೆ ಬೇಜಾರಾಗ್ತಾಳೆ ಅಂತ ಬಂದಿದ್ದೀನಿ. ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ, ನಾನು ತಿನ್ನಕ್ ಬಂದಿಲ್ಲ. ನಾವಿನ್ನೇನು ಸಂಬಂಧ ಇಲ್ಲದೆ ಕರಿದಲೇನೆ ಬರ್ತೀವಾ? ಏನ್ ಜಯಮ್ಮ, ನಿನ್ಗೊಬ್ಳಿಗೆ ಎಲ್ಲ ನಾಳೆಗೆ ಇರೋದು, ನಮಗೂ ಐತೆ. ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದ್ ಕಲ್ತ್ಕ. ನಿನಗಿನ್ನು ದೂರದ ಸಂಬಂಧ, ನಮಗೆ ಹತ್ತ. ಈ ಮನೆಯಿಂದನ ಏನ್ ತಗೊಂಡೋಗಿದ್ವಿ ನನ್ನ ಮಗಳಿಗೆ? ಸೂಜಿ ಈ ಮನೆ ಮಗಳು, ಅದಕ್ಕೆ ಬಂದಿದೀವಿ. ನಾವೇನು ಕರಿದಲೆ ಬಿಟ್ಟಿಗೂ ಆಗಿ ಬಂದಿಲ್ಲ, ಸುಮ್ನೇನೆ. ನಮಗೂ ಸಂಬಂಧ ಇರೋದಕ್ಕೆ ಬಂದಿರೋದು. ಸಂಬಂಧ ಐತೆ. ನಮ್ಮ ನೇತ್ರ ಬಂದು ಸೂಜಿನ ಮಾತ್ರ ಕರೆದು ನೀವು ಬರಬೇಡಿ ಅಂತ ಹೇಳಿದ್ರು ಬಂದಿದ್ದೀರಲ್ಲ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಬರಬೇಡಿ ಎಂದು ಬರಕ್ಕೆ? ಬರಬೇಡಿ ಅಂತ ಅವಳೇನು ಹೇಳಿಲ್ಲ, ಸೂಜಿನ ಒಬ್ಬಳನ್ನೇ ಕರೆದಿದ್ದು, ನನ್ನೇನು ಕರೀಲಿಲ್ಲ. ಆದ್ರೆ ಸೂಜಿ ಅಣ್ಣ ಗಿರೀಶ ಬಂದು ಬರ್ಲೇಬೇಕು ಅಂತ ಬಲವಂತ ಮಾಡಿದಕ್ಕೆ ಪಾಪ ಅವ್ರು ಬೇಜಾರು ಮಾಡ್ಕೊಂತಾರೆ ಅಂತ ಬಂದಿರೋದು. ಅವನು ಯಾರು? ಗಿರೀಶ ಕರೀತಾನೆ ಬರೋರ್ಗೆ, ನಿಮಗ್ ಬುದ್ಧಿ ಬೇಡವಾ? ಯಾಕೆ ಬುದ್ಧಿ ಇರ್ಬೇಕು? ಸಂಬಂಧ ಅಂದ್ಮೇಲೆ ಕರೀತಾರೆ ಅಂದ್ಮೇಲೆ ಪ್ರೀತಿ ವಿಶ್ವಾಸದಿಂದ ಕರೀತಾರೆ ಅಂದ್ಮೇಲೆ ಹೋಗ್ಲೇಬೇಕು. ಅದಕ್ಕೆ ಬಂದಿದೀವಿ ನಾವೆಲ್ರೂ. ನೀವೇನ್ ಚಿಕ್ಕಮ್ಮ ಹಿಂಗ್ ಮಾತಾಡ್ತಾ ಇದ್ದೀರಾ? ಅಲ್ಲ, ನೇತ್ರ ಬೇರೆ ಮನೆಯವಳ, ನನಗೂ ನಾದ್ನಿ ಆಗ್ಬೇಕು, ಅದಕ್ಕೆ ಬಂದಿದ್ದೀನಿ. ಇವ್ರಿಗೂ ಸಂಬಂಧಿಕರೇನೆ, ಸೂಜಿ ಈ ಮನೆ ಮಗಳು.
ಅಯ್ಯೋ ಬಿಡು ಮಲ್ಲಿ, ಬುದ್ಧಿ ಇಲ್ದಿರೋರ ಹತ್ರ ಎಷ್ಟು ಬಡ್ಕೊಂಡ್ರು ಅಷ್ಟೇನೆ, ಅವರು ಬದ್ಲಾಗಲ್ಲ. ನಾಯಿ ಬಾಲ ಯಾವತ್ತು ಡೊಂಕೇನೆ. ಈ ಜಯಮ್ಮನ ಹತ್ರ ಯಾಕೆ ಸುಮ್ನೆ ಮಾತಾಡ್ತೀರಾ? ಸುಮ್ನೆ ಮನ್ಸ್ ಕೆಡ್ಸ್ಕೊಂತೀರಾ ಮಾತಾಡಿ, ಬಿಡಿ ಹೋಗ್ಲಿ. ಅವಳಿಗೆ ಬುದ್ಧಿ ಇಲ್ಲ. ಸರಿಯಾಗಿ ಹೇಳಿದ್ರಿ ಅತ್ತೆ. ಇಂಥ ಬುದ್ಧಿಗೆಟ್ಟವ್ರ ಹತ್ರ ಮಾತಾಡೋದ್ಕಿನ್ನ ಸುಮ್ನೆ ಇರೋದೇ ಒಳ್ಳೇದು. ಏನಂತೆ ನನಗೆ ಬುದ್ಧಿ ಇಲ್ವೇ? ಏ ದೇವಮ್ಮ, ಏನು ಏಕವಚನದಂಗೆ ಜಯ್ಯಮ್ಮ ಗಿಯ್ಯಮ್ಮ ಅಂತ ಮಾತಾಡ್ತಾ ಇದೆಯಲ್ಲ? ನಾನು ಯಾರು ಅಂತ ಗೊತ್ತಾ? ಯಾರು ಅಂತ ನಿನಗೆ ಗೊತ್ತಿಲ್ಲ, ಇನ್ನು ನನ್ನ ಯಾಕೆ ಕೇಳ್ತಾ ಇದ್ಯಾ? ನನಗೆ ಚೆನ್ನಾಗಿ ಗೊತ್ತು ನೀನು ಯಾರು ಅಂತ. ನೀವ್ ಯಾವಾಗ್ಲೂ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರೋರು ಅಂತ ಎಲ್ಲರಿಗೂ ಗೊತ್ತಾಗಿದೆ. ಸುಮ್ನೆ ಯಾಕೆ ಮರ್ಯಾದೆ ಕಳ್ಕೊಂತೀರಾ? ನಿಮ್ ಮಗಳು ಬಂದಿಲ್ವಲ್ಲ, ಹೋಗಿ ನೋಡೋಗಿ ಊಟ ಮಾಡಿದ್ಲೋ ಇಲ್ವೋ ರಾಣಿ ಅಂತ. ಅವಳು ಸುದ್ದಿ ಕಟ್ಕೊಂಡು ನಿನಗೇನೇ ಆಗ್ಬೇಕು? ಅವಳು ಊಟನೂ ಮಾಡ್ತಾಳೆ, ಗೃಹ ಪ್ರವೇಶಕ್ಕೆ ಬಂದವಳೆ. ಅವಳು ಬಂದಿದ್ದಾಳೆ, ನೀವು ಬಂದಿದ್ದೀರಾ, ನೀವೆಲ್ಲರೂ ತಿನ್ನಕ್ಕೆ ಬಂದಿದ್ದೀರಾ? ನಾವ್ಯಾಕೆ ತಿನ್ನಕ್ ಬರ್ಲಿ? ನಮ್ಮನೆಗೇನು ಗತಿಗೆಟ್ಟಿಲ್ಲ ಇನ್ನೊಬ್ರ ಮನೆಗೆ ತಿನ್ನಕ್ಕೋಸ್ಕರ ಹೋಗಕ್ಕೆ. ನಾವು ಸಂಬಂಧಕ್ಕೆ ಬೆಲೆ ಕೊಡ್ತೀವಿ, ನಿಮ್ ತರ ಇನ್ನೊಬ್ರ ಮನೆಗೆ ಸಂಪತ್ತಿಗೆ ಆಸೆ ಪಡಲ್ಲ. ನಾವು ಅಷ್ಟೇ, ಮತ್ತೆ ಸಂಬಂಧಕ್ಕೆ ಬೆಲೆ ಕೊಟ್ಟು ಬಂದಿರೋದು. ಯಾರ ಆಸ್ತಿಗೂ ಅಥವಾ ಏನಾದ್ರೂ ಸಿಗುತ್ತೆ ಅಂತನಾಗ್ರಿ ನಾವು ಬಂದಿಲ್ಲ. ನಮ್ಮ ಅತ್ತೇನೂ ಅಷ್ಟೇ, ಈ ಮಲ್ಲಿ ಅಕ್ಕನೂ ಅಷ್ಟೇ. ಸುಮ್ಮನೆ ಮಾತಾಡ್ಬೇಡ್ರಿ, ಹೋಗ್ರಿ. ಏನ ಜಯಮ್ಮ, ಯಾಕೆ ಸುಮ್ಮನೆ ಎಲ್ಲರ ಹತ್ರನೂ ಬೈಸ್ಕೊಂತೀನಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗಿ? ಇಷ್ಟಕ್ಕೂ ಇದೇ ನಿಮ್ಮನೇನಾ? ನಿಮ್ಮನೆ ಗೃಹ ಪ್ರವೇಶನ? ನಿಮ್ಮನೆ ಗೃಹ ಪ್ರವೇಶ ಆದ್ರೆ ನಾನು ಬರಲ್ಲ ಬಿಡು. ನೀನೇನೆ ನೀನ್ ಕರೆದ್ರು ಬಲವಂತ ಮಾಡಿದ್ರು ನಾನಂತೂ ಬರಲ್ಲ, ಮಲ್ಲಿನೂ ಬರಲ್ಲ, ನಮ್ ಸೂಜಿನೂ ಬರಲ್ಲ. ನಮ್ಮನೆ ಗೃಹ ಪ್ರವೇಶ ಆದ್ರೆ ನಿಮ್ಮನ್ನ ಯಾರು ಕರೀತಾರೆ? ಕರೆಯೋದೇ ಇಲ್ಲ. ಮುಂದೆ ಇದ್ರು ಕ್ಯಾರೆ ಅನ್ನಲ್ಲ. ಬೇಕು ಅಂದ್ರೆ ಏನಾದ್ರೂ ತಟ್ಟೆ ಲೋಟ ಎತ್ತಕ್ಕೆ ಬರ್ತೀವಿ ಅಂದ್ರೆ ಬರ್ಬೋದು. ಬೇಕಂದ್ರೆ ಒಂದಿಟ್ಟು ತಿಂಬಕ್ ಹಾಕಿ ಒಂದಿಟ್ಟು ದುಡ್ಡನ್ನು ಕೊಟ್ಟು ಕಳಿಸ್ತೀನಿ. ಹೌದಾ? ಮೊದ್ಲು ಮನೆ ಕಟ್ಟು, ಆಮೇಲೆ ಕರಿವಂತೆ ಗೃಹ ಪ್ರವೇಶ ಮಾಡುವಂತೆ. ಮನೆನೇ ಕಟ್ಟಿಲ್ಲ ಅಂತದ್ರಾಗೆ ಗೃಹ ಪ್ರವೇಶ ಅಂತೆ ನಮ್ಮನ್ನ ಲೋಟ ತಟ್ಟೆ ಎತ್ತಕ್ಕೆ ಕರಿತಾಳಂತೆ. ಹೋಗಿ ಜಯಮ್ಮ, ಹೋಗಿ ಏನಾದ್ರೂ ಕೆಲಸ ಇದ್ರೆ ಮಾಡೋಗಿ. ಏಯ್ ದೇವಮ್ಮ, ನಿಂದು ಜಾಸ್ತಿ ಆಯ್ತು. ಏನು ಹೊಸ ಮನೆ ಕಟ್ಟಿದೀನಿ ಅಂತಾನ ಆಡ್ಕೊಂತ ಇದ್ಯಾ? ನಾವು ಕಟ್ಟೆ ಕಟ್ತೀವಿ, ನಾವೇನೇನು ಭಿಕ್ಷುಕರಲ್ಲ. ನಾವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದೀವಿ, ನಮ್ದು ಸಂಪತ್ತೈತೆ, ಆಸ್ತಿ ಹೊಲ ಮಸ್ತಾಗೈತೆ, ದುಡ್ಡು ಐತೆ. ನಾವು ಈಗ ಮನ್ಸ್ ಮಾಡಿದ್ರೆ ನಾಳೆಗೆ ಕಟ್ತೀವಿ. ನಿನ್ನ ಹತ್ರ ಹೇಳ್ಸ್ಕೊಂಡ್ ಕಟ್ಬೇಕಾಗಿಲ್ಲ ನಾವು. ಕಟ್ಟೋಗ್ರಿ, ಕಟ್ಟಿ ನಿಮ್ಮನೆ ಗೃಹ ಪ್ರವೇಶಕ್ಕೆ ಕರೀದಿದ್ರು ನಾವು ಬರ್ತೀವಲ್ಲ ಅವಾಗ ಈ ಮಾತಾಡಿರಂತೆ. ನೀ ಮಾತಾಡಕ್ಕೆ ಯಾವ ಹಕ್ಕು ಇಲ್ಲ. ಇದು ನನ್ನ ತವ್ರ ಮನೆ, ನನ್ನ ತವ್ರ ಮನೆಗೆ ನಮ್ಮ ಅತ್ತೆ ಬಂದಿರೋದಕ್ಕೆ ನಿನಗೆ ಯಾಕೆ ಕುರಿ? ಹೋಗಕ್ಕ ಹೋಗು ಸುಮ್ಮ. ಲೇ ಮಲ್ಲಿ, ನೀನು ಇವ್ರ ಜೊತೆ ಸೇರ್ಕೊಂಡು ನನ್ನೇ ಆಡ್ಕೊಂತೀಯೇನೆ? ಐತೆ ಇರು, ನಿಮ್ಮ ಅತ್ತಿಗೆ ಹೇಳಿ ಮಾಡಿಸ್ತೀನಿ ನಿನ್ಗೆ. ಏನ್ ಮಾಡಿಸ್ತೀರಾ? ಏನೂ ಆಗಲ್ಲ, ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ. ಸುಮ್ನೆ ಹೋಗ್ರಿ. ಸುಮ್ನೆ ಯಾಕೆ ನರನೆಲ್ಲ ಹರ್ಕೊಂಡು ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ಗಿದಾತು. ಇಲ್ಲ ಲೌಡರ, ನನ್ನೇ ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ಹೋಗ್ತೀನಿ, ನಮ್ಮ ಅತ್ತಿಗೆ ಹತ್ರ ಹೋಗ್ತೀನಿ, ಹೇಳ್ತೀನಿ ಇರು. ದಿಮಾಕ್ ನೋಡು, ಮತ್ತಿಲ್ದೇ ಇರುತ್ತಾ? ಹೋಗ್ಲಿ ಬಿಡು ಮಲ್ಲಿ. ಇವ್ರಿಗೆಲ್ಲಾರ್ಗು ನಮ್ಮನ್ ಕಂಡ್ರೆ ಆಗಲ್ಲ. ಇವಳಿಗಾಗ್ಲಿ, ಜಯ್ಯಮ್ಗಾಗ್ಲಿ, ನಿಮ್ಮ ಅತ್ತಿಗಾಗ್ಲಿ, ನೇತ್ರನ್ಗಾಗ್ಲಿ ನಮ್ಮನ್ ಕಂಡ್ರೆ ಆಗಲ್ಲ. ಅವ್ರನ್ನ ಜಾಸ್ತಿ ಕೆಣಕಿ ಮಾತಾಡ್ಸಕ್ಕೆ ಹೋಗ್ಬೇಡ್ರಿ. ಸೂಜಿ, ನೀನು ಇರೋದಿದ್ರೆ ಇರು, ನಾವಂತೂ ಹೋಗ್ತೀವಿ. ನಡೀರಿ, ಹೇಳ್ಬಿಟ್ಟು ಹೋಗೋಣ. ಇನ್ನೇನು ಊಟ ಆಯ್ತಲ್ಲ? ಹೌದು ಸೂಜಿ, ನಾನು ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದೀನಿ, ಹೋಗ್ಲೇಬೇಕು. ನೀನ್ ಇರ್ತೀಯಾ? ನೋಡೋಣ ನಮ್ಮಮ್ಮ ಏನ್ ಹೇಳುತ್ತೋ. ನನ್ಗೂ ಯಾಕೋ ಇರಾಕ್ ಇಷ್ಟ ಇಲ್ಲ. ನೋಡೋಣ, ನಮ್ಮ ಏನಾದ್ರೂ ಇರು ಅಂತ ಬಲವಂತ ಮಾಡಿದ್ರೆ ಇರ್ತೀನಿ, ಇಲ್ಲ ಅಂದ್ರೆ ನಾನು ನಿಮ್ ಜೊತೆ ಬರ್ತೀನಿ ಮಲ್ಲಿ ಅಕ್ಕ. ಸುಮ್ನೆ ಯಾಕೆ? ನಮ್ಮ ಅತ್ತಿಗೆ ಬೇರೆ ಸರಿ ಇಲ್ಲ. ಏನಾದ್ರೂ ಅಂತಲೇ ಇರ್ತಾರೆ, ಕೊಂಕ್ ಮಾತಾಡ್ತಲೇ ಇರ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ನನ್ನ ಕೈಲಿ ಇಲ್ಲಿರಕ್ಕಾಗಲ್ಲಪ್ಪ. ಸರಿ ಬಾ, ಮತ್ತೆ ಹೋಗೋಣ. ಜಯ್ಯಮ್ಮಗೆ ಯಾವತ್ತಾದ್ರೂ ಸರಿಯಾಗಿ ಹೋಗಿಬೇಕು ಕಣೆ. ಸರಿಯೇ ಇನ್ನೊಂದ್ಸರಿ ನಮ್ಮ ಬಗ್ಗೆ ಮಾತಾಡಬಾರ್ದು, ಹಂಗ್ ಮಾಡ್ಬೇಕು. ಎಲ್ಲೋದ್ರೂ ಕೆಣಕೆ ಬರ್ತಾಳೆ. ಆ ಜಯಕ್ಕ ಅದ್ ಯಾಕೆ ಹಂಗ ಆಡ್ತಾರೋ ಏನೋ ಗೊತ್ತಿಲ್ಲ. ಬರೀ ಅಲ್ಲ, ಎಲ್ಲರೂ ಎಂತೆಂತಾರೋ ಯಾರ್ಯಾರೋ ಒಪ್ಕೊಂಡು ಸುಮ್ಮನಾಗಿದ್ದಾರೆ. ಯಾವಾಗ್ಲೂ ಆಗಿರೋ ತಪ್ಪನ ಈಗ ಮನಸ್ಸಲ್ಲೇ ಇಟ್ಕೊಂಡು ಮಾತಾಡ್ತಾರೆ. ಕಾಳತ್ತೇನು ಅಷ್ಟೇ, ಈ ಜಯಮ್ಮನೂ ಅಷ್ಟೇನೆ, ನಮ್ಮ ಅತ್ತಿಗೇನು ನೇತ್ರನೂ ಅಷ್ಟೇನೆ. ಬರೀ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ನಾನ್ಯಾಕೆ ತಲೆ ಕೆಡಿಸ್ಕೊಂಬಂದಿದ್ರೆ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ ಗೃಹ ಪ್ರವೇಶಕ್ಕೆ. ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.